ಸ್ಥಳೀಯ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹಿಂದಿನ ಸರ್ಕಾರ 10 ವಿವಿಗಳನ್ನು ಸ್ಥಾಪನೆ ಮಾಡಿತ್ತು. ಆದರೆ ಈಗ ರಾಜ್ಯ ಸರ್ಕಾರ 9 ವಿವಿಗಳನ್ನು ಬಂದ್ ಮಾಡಲು ನಿರ್ಧಾರ ಮಾಡಿದೆ. ಹೀಗಾಗಿ ಹಾವೇರಿಯಲ್ಲಿ ವಿದ್ಯಾರ್ಥಿಗಳು ಪತ್ರ ಚಳುವಳಿ ಪ್ರಾರಂಭವನ್ನ ಮಾಡಿದ್ದಾರೆ. 9 ವಿವಿ ಮುಚ್ಚುವ ಸರ್ಕಾರದ ನಡೆಗೆ ವಿದ್ಯಾರ್ಥಿಗಳ ಆಕ್ರೋಶ. ಹಾವೇರಿ ವಿಶ್ವವಿದ್ಯಾಲಯ ಮುಚ್ಚದಂತೆ ಆಗ್ರಹಿಸಿ ಪತ್ರ ಚಳುವಳಿ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಲೆಟರ್. ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಮುಂದಾಗಿರೋ ರಾಜ್ಯ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿರೋ ಹಾವೇರಿ ವಿದ್ಯಾರ್ಥಿಗಳು ಪತ್ರ ಚಳುವಳಿ ಆರಂಭಿಸಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ 10 ನೂತನ ವಿಶ್ವವಿದ್ಯಾಲಯಗಳನ್ನು ಘೋಷಣೆ ಮಾಡಿದ್ರು. ಅದರಂತೆ ಹಾವೇರಿ ತಾಲೂಕಿನ ಕೆರಿಮತ್ತಿಹಳ್ಳಿಯಲ್ಲಿ ನೂತನ ಹಾವೇರಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಆದ್ರೀಗ ಅನುದಾನದ ಕೊರತೆಯಿಂದ 9 ವಿವಿಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿ ಹಾವೇರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ವಿಶ್ವವಿದ್ಯಾಲಯ ಉಳಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರ ಈಗ ರಾಜ್ಯದಲ್ಲಿರತಕ್ಕಂತಹ ವಿಶ್ವವಿದ್ಯಾಲಯಗಳನ್ನ ಬಂದ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಅನುದಾನದ ಕೊರತೆಯನ್ನ ನೆಪವೊಡ್ಡಿ ಈಗಾಗಲೇ ರಾಜ್ಯದಲ್ಲಿರತಕ್ಕಂತಹ 9 ವಿಶ್ವವಿದ್ಯಾಲಯಗಳನ್ನ ಬಂದ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗ ನಾನು ಹಾವೇರಿಯ ವಿಶ್ವವಿದ್ಯಾಲಯ ಇದ್ದೇನೆ. ಇಲ್ಲಿ ಕಳೆದ 1.5 ವರ್ಷದ ಹಿಂದೆ ಬಸವರಾಜ ಬೊಮ್ಮಾಯಿ ಸಿಎಂ ಇದ್ದಾಗ 7 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿತ್ತು. ಏನೋ ಸಿದ್ದರಾಮಯ್ಯ ಸಿಎಂ ಆದ ನಂತರ 2 ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿರುವಂಥದ್ದು. ಒಟ್ಟು 9 ವಿಶ್ವವಿದ್ಯಾಲಯನ ಈಗಾಗಲೇ ಸರ್ಕಾರ ಅನುದಾನದ ನೆಪವೊಡ್ಡಿ ಬಂದ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹೀಗಾಗಿ ಹಾವೇರಿಯ ವಿಶ್ವವಿದ್ಯಾಲಯ ಕೂಡ ಏನು ವಿದ್ಯಾರ್ಥಿಗಳು ಈಗ ಬಂದ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ರೀತಿ ಕಂಗಾಗಿರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಮುಖೇನವಾಗಿ ನಮ್ಮ ಯೂನಿವರ್ಸಿಟಿಯನ್ನು ಉಳಿಸಿ ಅನ್ನೋ ಅಭಿಯಾನವನ್ನು ಕೂಡ ಮಾಡ್ತಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಹಾವೇರಿಯ ವಿಶ್ವವಿದ್ಯಾರ್ಥಿಗಳು ಎಲ್ಲವೂ ಕೂಡ ಅಂದರೆ ಸುಮಾರು ಈ ವಿಶ್ವವಿದ್ಯಾಲಯಕ್ಕೆ ವ್ಯಾಪ್ತಿ ಪಡುವಂಥ 18,000 ವಿದ್ಯಾರ್ಥಿಗಳು ಬರ್ತಾರೆ. ಈ ವಿಶ್ವವಿದ್ಯಾಲಯ 700ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯನ ಬಂದ್ ಮಾಡ್ತಾರೆ ಅನ್ನೋ ಸುದ್ದಿ ಕೇಳುತ್ತೆ. ಈಗ ನೀವು ಇಲ್ಲಿ ಏನು ಓದ್ತಾ ಇದ್ದೀರಿ, ಯಾವ ರೀತಿ ಸಮಸ್ಯೆ ಆಗುತ್ತೆ ನಿಮಗೆ? ನಾವು ಹಳ್ಳಿ ಕಡೆಯಿಂದ ಬರ್ತೇವೆ ಸರ್. ನಮ್ಗೆ ಬಸ್ಸಿನ ಫೆಸಿಲಿಟಿ ಇಲ್ಲ ಅಂದರೂ ನಾವು ಅಲ್ಲಿಂದ ನಡ್ಕೊಂಡು ಇಲ್ಲಿಗೆ ಕಾಲೇಜಿಗೆ ಬಂದಿರ್ತೇವೆ. ಈಗ ಯೂನಿವರ್ಸಿಟಿ ಬಂದ್ ಮಾಡೋದ್ರಿಂದ ನಮಗೆ ಧಾರವಾಡ ಯೂನಿವರ್ಸಿಟಿ ಕಳಿಸ್ಬೇಕಂದ್ರೆ ನಮ್ಮ ಮನೆಗೆ ಕಳ್ಸಂಗಿಲ್ಲ ಸರ್. ನಾವು ಹಳ್ಳಿ ಜನ ಆಗಿದ್ದಕ್ಕೆ ಮತ್ತು ಮನೆಗೆಲ್ಲ ಸ್ವಲ್ಪ ಫೆಸಿಲಿಟಿ ಏನು ಇಲ್ಲ ಸರ್ ನಮ್ಗೆ. ಬಂದ್ ಮಾಡಿದ್ರೆ ಸರ್ ಭಾಳಷ್ಟು ದುಃಖ ಆಗತ್ತೆ ರೀ. ಮತ್ತು ಯಾವುದೇ ವಿದ್ಯಾರ್ಥಿ ಆದರೂ ಏನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಕಾಲೇಜ್ ಬಂದಿರ್ತಾರೆ ರೀ. ಅವ್ರಿಗೆ ಮುಂದೆ ಜೀವನದಾಗ ಏನಾರ ಸಾಧನೆ ಮಾಡ್ಬೇಕಂತಂದು ಕಾಲೇಜ್ ಹತ್ತಿರ್ತಾರೆ ಸರ್ ಅವರು. ಈಗ ಬಡತನದಿಂದ ಆಮೇಲೆ ಮಧ್ಯಮ ವರ್ಗದಿಂದ ಬಂದಂಥ ವಿದ್ಯಾರ್ಥಿಗಳು ಭಾಳ ಜನ ಇರ್ತಾರೆ ಸರ್ ಇಲ್ಲಿ. ಅಂತರಿಗೆ ಈ ಕಾಲೇಜ್ ಇಲ್ಲೇ ನಮ್ಮ ಹಾವೇರಿ ಯೂನಿವರ್ಸಿಟಿ ಒಳಗೆ ಸ್ಥಾಪನೆ ಮಾಡಿದ್ದರಿಂದ ಸರ್ ಭಾಳ ಅಂದ್ರೆ ಭಾಳ ಉಪಯೋಗ ಆಗಿತ್ತು ರೀ. ಈಗ ಸಡನ್ಲಿ ಇವ್ರು ಕ್ಲೋಸ್ ಮಾಡ್ತಾನೆ ಅಂದ್ರೆ ಸರ್ ಈಗ ಪಾಪ ಅವ್ರದ್ದು ಪರಿಸ್ಥಿತಿ ಏನಾಗ್ಬೋದು ರೀ ಮುಂದೆ. ಇದೊಂದು ಮನವಿ ಮಾಡ್ಕೊಂಡು ಸರ್ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಆಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ಗೆ ಇದೊಂದು ಮನವಿ ಮಾಡ್ಕೊಂತೀನಿ, ಕಾಲೇಜ್ನ ಸೇವ್ ಮಾಡಿ ಸರ್, ನೀವು ಮುಚ್ಚಬಾಡ್ರಿ. ಹಾವೇರಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಈಗಾಗಲೇ 18,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಸರ್ಕಾರದ ನಿರ್ಧಾರದಿಂದ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗುವ ಆತಂಕ ಕಾಡ್ತಿದೆ. ಯಾವುದೇ ಕಾರಣಕ್ಕೂ ಯೂನಿವರ್ಸಿಟಿ ಬಂದ್ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ನಾನು ಹಾವೇರಿ ಯೂನಿವರ್ಸಿಟಿ ಹಾವೇರಿಯಲ್ಲೇ ನಾನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀನಿ. ಈಗ ಸಡನ್ನಾಗಿ ಏನು ಹೇಳ್ತಿದ್ದಾರೆ ಅಂದರೆ ಇಂಥ ಯೂನಿವರ್ಸಿಟಿಗಳನ್ನ ಮುಸ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಇದರಿಂದ ನಮ್ಮಂಥ ಗ್ರಾಮೀಣ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸವನ್ನು ಪಡಲಿಕ್ಕೆ ತುಂಬಾ ಅಂದರೆ ತುಂಬ ತೊಂದರೆ ಆಗ್ತದೆ. ಯಾಕಂದರೆ ನಮ್ಮಲ್ಲಿ ನಮ್ಮ ತಂದೆ ತಾಯಿಗಳು ಏನು KD ಅಂತ ಕಾಲೇಜ್ಗಳಿಗೆ ದೂರ ಪ್ರಯಾಣ ಮಾಡಿ ಎಜುಕೇಷನನ್ನು ಕೊಡಿಸ್ಲಿಕ್ಕೆ ಎಲ್ಲರೂ ಹೆದರ್ತಾರೆ. ಅಷ್ಟೊಂದು ದೂರ ಪ್ರಯಾಣ ಮಾಡಿ ಕಳಿಸಲ್ಲ. ಅಲ್ಲಿ ಹೋಗಿ ರೆಂಟ್ ಕೊಟ್ಟು ಬಾಡಿಗೆ ಕೊಟ್ಟು ನಮಗೆ ಎಜುಕೇಷನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಆ ಕಾರಣದಿಂದ ನಮಗೆ ಇದೊಂದು ತುಂಬ ಅನುಕೂಲವಾಗಿದೆ. ಇಂಥ ಯೂನಿವರ್ಸಿಟಿಗಳು ನಮ್ಗೆ ಬೇಕೇ ಬೇಕು. ದಯವಿಟ್ಟು ಯೂನಿವರ್ಸಿಟಿಗಳನ್ನ ಉಳಿಸ್ಕೊಡಿ ಹಾಗೂ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾವೇರಿ ಯೂನಿವರ್ಸಿಟಿ ಆಗಿದ್ದೆ ನಮ್ಗೆ ಖುಷಿ ವಿಷಯ. ಯಾಕಂದರೆ ನಾವು ಧಾರವಾಡಕ್ಕೆ ಆ ಥರ ಅಲ್ಲಿ ದೊಡ್ಡ ಫೀಸ್ ಅಂದರೆ ದೊಡ್ಡ ಕಾಲೇಜ್ಗೆಲ್ಲ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಆ ಥರ ಆಗಲ್ಲ ಅಂತಂದರೆ ಈ ಯೂನಿವರ್ಸಿಟಿಗೆ ಬಂದಿದ್ದೀವಿ. ಈ ಯೂನಿವರ್ಸಿಟಿ ಕ್ಲೋಸ್ ಆದರೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ. ಹಾವೇರಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದಕ್ಕೆ ಜಿಲ್ಲೆಯ ಜನರು ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ರು. ಆದ್ರೀಗ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಮುಂದಾಗಿರೋದು ವಿದ್ಯಾರ್ಥಿಗಳು ಸೇರಿದಂತೆ ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.